ದೆಹಲಿ ಎಕ್ಸಿಟ್ ಪೋಲ್ 2025 ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಉಷಾ ಮೇಡಮ್, ಈಗ ದೆಹಲಿಯಲ್ಲಿ ನಿಮ್ಮ ಗೆಲುವಿಗೆ ಕೊಡಬಹುದಾದಂಥ 4 ಪ್ರಮುಖ ಕಾರಣಗಳು ಕಾಂಗ್ರೆಸ್ ನಿಮ್ಮಿಂದ ದೂರ ಸರಿದ ಮೇಲೂ. ಮೊದಲನೇದಾಗಿ ನಾನು ಒಂದು ಎಕ್ಸಾಂಪಲ್ ನ ಇಲ್ಲಿ ಹೇಳ್ತೇನೆ. ನಮ್ಮ ಕರ್ನಾಟಕ ಕ್ರಿಕೆಟ್ ಅಂತಾನೆ ತಗೊಳ್ಳಿ. ಕ್ರಿಕೆಟ್ ಅಂತ ಬಂದಾಗ ಸುಮಾರು ಪ್ಲೇಯರ್ಸ್ ಎಲ್ಲರೂ ಸಹ IPL ಗೆ ಭಾರತ ದೇಶದ ಇತರ ಪ್ಲೇಯರ್ಸ್ ಎಲ್ಲರೂ ಬೇರೆ ಬೇರೆ ತಂಡಕ್ಕೆ ಆಡ್ತಾರೆ. ಅದೇ ರೀತಿ ಭಾರತ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಿ ಆಡ್ತಾರೆ. ಓಕೆ, ಬಿಕಾಸ್ ವಿ ಹ್ಯಾವ್ ಟು ಪ್ಲೇ, ನಮ್ಮ ಕಂಟ್ರಿನ ನಾವು ಉಳಿಸ್ಕೋಬೇಕು ಅನ್ನೋದಿದೆ. ಅದೇ ನಿಟ್ಟಿನಲ್ಲಿ ನಾವು ಲೋಕಸಭೆ ಚುನಾವಣೆಯಲ್ಲಿ 28 ಪಕ್ಷಗಳು ಅಂದ್ರೆ ನಾನು ಮತ್ತೆ ಹೇಳ್ತಿದ್ದೀನಿ, ಇದರಲ್ಲಿ ಪ್ರಮುಖವಾಗಿ ಆಮ್ ಆದ್ಮಿ ಪಕ್ಷ, TMC, ಕಾಂಗ್ರೆಸ್, ಇತರ ಪಕ್ಷಗಳು ಎಲ್ಲರೂ ಸಹ ಸೇರಿದ್ರು. ಕಾಂಗ್ರೆಸ್ ಒಬ್ರೇ ಡಾಮಿನೇಷನ್ ಅಂತ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎಲ್ಲಾ 28 ಪಕ್ಷಗಳಲ್ಲೂ ಪ್ರಬಲ ನಾಯಕರಿದ್ದಾರೆ. ಅವರ ಒಂದು ಆಟಿಟ್ಯೂಡ್ ಲೆವೆಲ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅನೇಕ ವಿಚಾರಗಳಲ್ಲಿ ಡಾಮಿನೆನ್ಸಿ ಶುರು ಮಾಡಿದ್ರು, ವಿಚ್ ಡೆಫಿನೆಟ್ಲಿ ಹರ್ಟ್ ಆಯ್ತು ಇತರ ಪಕ್ಷಗಳ ನಾಯಕರಿಗೆ. ಅವರ ಪಕ್ಷ ಅಂತ ಬಂದಾಗ ಅವರಿಗೆ ರಾಹುಲ್ ಗಾಂಧಿ ಅವರ ಒಂದು ಕುಟುಂಬನೇ ಕಾಣೋದು. ಆದ್ರೆ ಒಂದ್ ನಿಮಿಷ ಸರ್, ನಾನು ಕಂಪ್ಲೀಟ್ ಫಾಲ್ಸ್ ಅಲಿಗೇಷನ್ ಅಲ್ಲ, ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ, ವೈಯಕ್ತಿಕ ನನಗೇನಿದೆ ಇದರಲ್ಲಿ? ಒಂದ್ ನಿಮಿಷ, ಇಲ್ಲಿ ಮಮತಾ ಬ್ಯಾನರ್ಜಿ ಅವರಿದ್ದಾರೆ, ಅರವಿಂದ್ ಕೇಜ್ರಿವಾಲ್ ಇದ್ದಾರೆ, ಅಖಿಲೇಶ್ ಯಾದವ್, ಬಹಳಷ್ಟು ಮಂದಿ ಇದ್ದಾರೆ. ಓಕೆ, ಇಷ್ಟು ಜನ ಇರಬೇಕಾದ್ರೆ ಇವರ ಒಂದು ಸೀಟ್ ಶೇರಿಂಗ್, ಅದಾದ ನಂತರ ಸೀಟ್ ಶೇರಿಂಗ್ ಗಳ ವಿಚಾರಗಳು ಬಂದಾಗ ನಿಮಗೆ ಹರಿಯಾಣ ಚುನಾವಣೆಗಳಿರ್ಬೋದು, ನಮ್ಮದೇ ತಗೊಳ್ಳೋಣ ಉದಾಹರಣೆ. ಹರಿಯಾಣ ಚುನಾವಣೆ ನಾವು ಜಾಸ್ತಿ ಕೇಳಿಲ್ಲಪ್ಪ, 4 ಸೀಟ್ ಕೇಳಿದ್ವಿ, 10 ಕೇಳಿದ್ವಿ. ಅದಾದ್ಮೇಲೆ ನೆಗೋಸಿಯೇಷನ್ 4, ಯಾವುದಕ್ಕೂ ಅವರು ಒಪ್ಲಿಲ್ಲ. ಪಂಜಾಬ್ ಅಂತ ಬಂದಾಗ ಖಂಡಿತವಾಗ್ಲೂ ಪಂಜಾಬ್ ಅಲ್ಲಿ ಇಟ್ ವಾಸ್ ಅ ಡೈರೆಕ್ಟ್ ಫೈಟ್. SAD ಇವ್ರದ್ದು ನಮ್ದಿತ್ತು. ಸೊ ಆಬ್ವಿಯಸ್ಲಿ ಅಲ್ಲಿ ನಾವೇ ಫೈಟ್ ಮಾಡ್ಬೇಕಾಗಿತ್ತು. ಅದಾದ ನಂತರ ಕರ್ನಾಟಕ ಅಂತ ಬಂದಾಗ ಪ್ರಬಲವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಅವ್ರದ್ದು ಹೆಚ್ಚಿನ ಫೋಕಸ್ ಇತ್ತು, ಹೆಚ್ಚಿನ ಸ್ಟ್ರೆಂತ್ ಇತ್ತು. ನಮ್ದು ಬಹಳ ಕಡಿಮೆ ಇತ್ತು. ಒಂದು ಮೀಟಿಂಗ್ ಸರ್, ನಾನು ಹೇಳ್ತೀನಿ. ಸೊ ಹಾಗಾಗಿ ಒಂದ್ ನಿಮಿಷ, ಕರ್ನಾಟಕದಲ್ಲಿ ಯಾವ ರೀತಿ ಇವ್ರಿಗೆ ನಾವು ಬಿಟ್ಟು ಕೊಟ್ವೋ ಅದೇ ರೀತಿ ಅಲ್ಲಿ ಪಂಜಾಬ್ ಅಲ್ಲಿ ಸರ್, ನೀವು ಒಬ್ಬರೇ ಪಕ್ಷ ಅಲ್ಲ ಸರ್. INDA ಒಕ್ಕೂಟದಲ್ಲಿ 28 ಪಕ್ಷಗಳಿದೆ. ಆದ್ರೆ ದೆಹಲಿಯ ವಿಚಾರ ಬಂದಾಗ ಒಂದು ವಿಚಾರದಲ್ಲಿ ಟ್ರಿಗರ್ ಆದಂತಹ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ PM ಫೇಸು ರಾಹುಲ್ ಗಾಂಧಿ ಅನ್ನೋದನ್ನ ಈಗ್ಲಿಂದಾನೇ ಪೋರ್ಟ್ರೇ ಮಾಡಕ್ ಶುರು ಮಾಡ್ತಾರೆ. ಇನ್ನೊಂದ್ 4 ವರ್ಷಗಳಲ್ಲಿ ನಮ್ಗೆ PM ಎಲೆಕ್ಷನ್ಸ್ ಬರುತ್ತೆ. ನೀವು ಮಾತಾಡ್ಬೇಕಾದ್ರೆ ನಾನು ಕೇಳಿಸ್ತೀನಿ. ಕಾಂಗ್ರೆಸ್ ಅಲ್ಲಿ ಯಾವುದೇ ಒಂದು ಸೀಟ್ ರೆಪ್ರೆಸೆಂಟೇಷನ್ ಸುಮಾರು ಅವರ ಒಂದು 3 ಟರ್ಮ್ ಆದ್ಮೇಲೆ ಅವ್ರದ್ದು ಇಲ್ವೇ ಇಲ್ಲ. 3.5% ಬಂದು ಇಳಿದಿದೆ ಅವರ ಒಂದು ವೋಟ್ ಶೇರ್. ಹಾಗಿದ್ರೂ ಕೂಡ ನಾವು ಜೊತೆಯಾಗಿ ಲೋಕಸಭೆಯಲ್ಲಿ ಫೈಟ್ ಮಾಡಿದ್ರು ಕೂಡ ಬಿಜೆಪಿ ಹೋಯ್ತು. ವಿ ವರ್ ನಾಟ್ ಏಬಲ್ ಟು ಗೆಟ್. ಈಗ ವಿಧಾನಸಭೆ ಚುನಾವಣೆಗೆ ಬಂದಾಗ ಅದೇ ರಾಹುಲ್ ಗಾಂಧಿ ಅವರು, ನಾವೆಲ್ಲೂ ಕಾಂಗ್ರೆಸ್ ಅಪೋಸಿಟ್ ಮಾತಾಡಿಲ್ವಲ್ಲ, ನಾವು ಕಾಂಗ್ರೆಸ್ ನಿಂತಿರೋದೀಗ ಬಿಜೆಪಿಯಿಂದ ಎಲ್ಲಿ ಗೆಲ್ಲಿಸಬೇಕು ಅಂತನಾ, ಇಲ್ಲ ಆಮ್ ಆದ್ಮಿ ಸೋಲಿಸಬೇಕು ಅಂತನಾ ಮೇಡಮ್? ಈ ವಿಚಾರ ಅಂತ ಬಂದಾಗ ಇವರು ಕಾಂಗ್ರೆಸ್ ಅವರು ಜೊತೆಗೂಡಿ ಬಿಜೆಪಿ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅನೇಕ ವಿಚಾರಗಳಲ್ಲಿ. ಕಾಂಗ್ರೆಸ್ ಪಕ್ಷ ಅಂತ ನಾ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ನೇರವಾಗಿ ಹೇಳಿದ್ರು, ಇವ್ರನ್ನ INDA ಒಕ್ಕೂಟದಿಂದ ತೆಗೆದು ಹಾಕಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ ಸಹ ಮಾಡಿದ್ರು. ಸೊ ಇವ್ರದ್ದು ಯಾವ ರೀತಿ ಪರಿಸ್ಥಿತಿ ಅಂದ್ರೆ, ಆಮ್ ಆದ್ಮಿ ಪಕ್ಷ ಪ್ರಬಲವಾಗಿ ಈ ಬಾರಿನೂ ಸಹ ಸರ್ ಒಂದ್ ನಿಮಿಷ ನಿಮ್ಗೆ ಸೋಲ್ಸ್ ಅಂತ ಅದೇ ಪಕ್ಷನೇ ನಾವು ಮಾತಾಡ್ತಿರೋದು. ಸೋಲ್ಸ್ ಅಂತ ಅದೇ ಪಕ್ಷನೇ ನಾವು ಮಾತಾಡ್ತಿರೋದು. ಸ್ವಲ್ಪ ತಾಳ್ಮೆ ರೀ, ಒಂದ್ ನಿಮಿಷ ತಾಳ್ಮೆ. ಇವರಿಗೆ ಬೇಕಾಗಿದ್ ಒಂದೇ, ಇವ್ರು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ. ಬಿಜೆಪಿ ಅವ್ರ ಜೊತೆಗೆ ಸೇರಿ ಈ ಬಾರಿ ಆಮ್ ಆದ್ಮಿ ಪಕ್ಷವನ್ನ ಮುಗಿಸ್ಬೇಕು ಅನ್ನೋದು ಅವರೊಂದು ಉದ್ದೇಶವೂ ಇತ್ತು. ಯಾಕೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಅನೇಕ ಸ್ಟೇಟ್ಮೆಂಟ್ ಗಳನ್ನ ಹೇಳ್ತಾರೆ. ನೀವು ಈಗಲೂ INDA ಕೂಟದಲ್ಲಿ ಇದ್ದೀರಾ ಇಲ್ವಾ? INDA ಒಕ್ಕೂಟದಲ್ಲಿ ನಾವಿದ್ದೀವಿ. ಇದಕ್ಕೆ ಸಾಕ್ಷ್ಯರೂಪವಾಗಿ ಈಗ TMC ಲೀಡರ್ ಮಮತಾ ಬ್ಯಾನರ್ಜಿ ಅವ್ರು ಹೇಳಿದ್ರು, ನಾವು ಬೆಂಬಲ ಕೊಡ್ತಾ ಇದೀವಿ ವಿಧಾನಸಭೆ ಚುನಾವಣೆಗೆ ಅಂತ. ಅಖಿಲೇಶ್ ಯಾದವ್ ಅವ್ರು ಬಂದು ನಮಗೆ ಕ್ಯಾಂಪೇನ್ ಮಾಡ್ತಾರೆ. ಇವ್ರಿಗೆ ಯಾರು ಬಂದ್ ಮಾಡಿದ್ರು ಹೇಳ್ಬಿಡಿ.